ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಿಜೃಂಭಣೆಯಿಂದ ಜರುಗಿದ ರಂಗಪ್ಪನ ದೊಡ್ಡ ಜಾತ್ರೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ 10:13ರಿಂದ 12:27 ಗಂಟೆಯ ಒಳಗೆ ಸಲ್ಲುವ ಶುಭ ಮಿಥುನ ಲಗ್ನದ ಮೀನ ಗುರು ನವಾಂಶದ ಶುಭ ಮುಹೂರ್ತದಲ್ಲಿ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂರಿಸಿ ಪೂಜೆ ಸಲ್ಲಿಸಿದ ನಂತರ ಆಗಸದಲ್ಲಿ ಪ್ರತ್ಯಕ್ಷನಾದ ಗರುಡನ ಪ್ರದಕ್ಷಿಣೆಯ ನಂತರ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಲಾಯಿತು. ಶಾಸಕ ಆರ್ ಕೃಷ್ಣಮೂರ್ತಿ ದಂಪತಿ ತೇರಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನೆರೆದಿದ್ದ ಸಾವಿರಾರು ಭಕ್ತರು ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗುತ್ತಾ ರಥವನ್ನ ಎಳೆದು ಭಕ್ತಿ ಮೆರೆದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ಬಾಲರಾಜು, ದೇವಸ್ಥಾನ ಧರ್ಮದರ್ಶಿ ಶ್ರೀನಿವಾಸ್, ಸದಸ್ಯರು ಗುಂಬಳ್ಳಿ ರಾಜಣ್ಣ, ಬೂದಂಬಳ್ಳಿ, ಮೋಳೆ ಸಿದ್ದರಾಜು, ಮುಖಂಡರಾದ ಯರಿಯೂರು ಯೋಗೇಶ್, ಕಂದಹಳ್ಳಿ ನಂಜುಂಡಸ್ವಾಮಿ, ವೈಕೆ ಮೋಳೆ ನಾಗರಾಜ್, ತಹಶೀಲ್ದಾರ್ ನಯನ, ಇಒ ಸುರೇಶ್, ವಿವಿಧ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸದಸ್ಯ ಮಂಡಳಿಯ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು. ಪೂಜೆ ನಡೆಯಲಿದೆ. ಜೂನ್ ಮೊದಲ ವಾರ ರಂಗಾಧಾಮ ಹಾಗೂ ಗಂಗಾಧರೇಶ್ವರ ಸ್ವಾಮಿ ತೆಪ್ಪೋತ್ಸವ ಜರುಗಲಿದೆ ಎಂದು ದೇವಾಲಯದ ಪುರೋಹಿತರು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುತ್ತುರಾಜ್ ಮಾತನಾಡಿ, ರಥೋತ್ಸವ ಹಿನ್ನೆಲೆಯಲ್ಲಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ದ್ವಿಚಕ್ರ ವಾಹನಗಳನ್ನು ನಿರ್ಬಂಧಿಸಲಾಗಿದ್ದು, ಚಾಮರಾಜನಗರ ತಾಲೂಕಿನ ಹೊಂಡರಬಾಳು ಹಾಗೂ ಯಳಂದೂರು ತಾಲೂಕಿನ ಗುಂಬಳ್ಳಿ ಚೆಕ್ಪೋಸ್ಟ್ ಮೂಲಕ ದ್ವಿಚಕ್ರ ವಾಹನಗಳಲ್ಲಿ ತೆರಳುವುದನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ್ದರಿಂದ ಭಕ್ತರು ಚೆಕ್ಪೋಸ್ಟ್ಗಳಲ್ಲಿ ಬೈಕ್ಗಳನ್ನು ನಿಲ್ಲಿಸಿ ಅಲ್ಲಿಂದ ಸಾರಿಗೆ ಬಸ್ಗಳಲ್ಲಿ ತೆರಳು ಅನುಕೂಲ ಮಾಡಲಾಯಿತು. ರಥೋತ್ಸವದಲ್ಲಿ ಅಹಿತಕರ ಘಟನೆ ಜರುಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ತಿಳಿಸಿದರು. ರಥೋತ್ಸವದ ಹಿನ್ನೆಲೆಯಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಭಕ್ತರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲಾಯಿತು. ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಮಂಡಿಕರ್ ಮಹೇಶ್ ಮುಂದೆ ಬನ್ನಿ. ಪತ್ತೇದಾರು ನಮ್ಮ ಸಿಬ್ಬಂದಿ ಯಾರ್ಯಾರು ಇದ್ರೆ ನಮ್ಮ ಸಿಬ್ಬಂದಿ ಅವರು ಪತ್ತೇದಾರು ಅವರು ಕೋಡವರು 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 ಕೋಡು ಈಗ ಅಲ್ಲಿ ಅಲ್ಲೇ ನಡೀತಾ ಇತ್ತು. ಬ್ರಹ್ಮ ರಥೋತ್ಸವ ಅಂದರೆ ದೊಡ್ಡ ತೇರು ಅಂತ ಹೇಳ್ತಾರೆ. ಇದು ಭಾಳ ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರುವಂಥದ್ದು. ಅಲ್ಲಿನ ಮಕ್ಕಳು ಮತ್ತು ಜನಾಂಗ ತುಂಬ ರಂಗನಾಥ ಸ್ವಾಮಿನ ನಂಬ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದಕ್ಕೆ ಏನು ಸುತ್ತಮುತ್ತ ಇರುವಂತಹ ಬುಡಕಟ್ಟು ಜನಾಂಗ, ಕಾಡಂಚಿನ ಜನಾಂಗಗಳು ಶತಮಾನಗಳಿಂದ ರಂಗನಾಥ ಸ್ವಾಮಿಗೆ ನಡ್ಕೊಂಡು ಬಂದಿದ್ದಾರೆ. ಈ ದಿನ ಬ್ರಹ್ಮ ರಥೋತ್ಸವ ಇದ್ದು ಬೆಳಗ್ಗೆ ಪ್ರಾರಂಭ ಆಗಿ ಶಾಂತ ರೀತಿಯಿಂದ ಎಲ್ಲವೂ ಮುಕ್ತಾಯ ಆಗಿದೆ. ಮತ್ತು ಇಲ್ಲಿ ಸುಮಾರು ಒಂದು 20-25 ಸಾವಿರ ಜನ ರಥೋತ್ಸವದ ಸಂದರ್ಭದಲ್ಲಿದ್ದರು. ಬೆಳಗ್ಗೆಯಿಂದ ಸಂಜೆವರೆಗೆ ಸುಮಾರು 50,000-60,000 ಜನ ಇಲ್ಲಿ ದರ್ಶನಕ್ಕೆ ಬರ್ತಾರೆ ಅಂತ ಮಾಹಿತಿ ಇದೆ. ಅದಕ್ಕೋಸ್ಕರ ನಾವು ಎಲ್ಲ ಬಂದೋಬಸ್ತೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ನಾನು ಬಂದಿದ್ವಿ, ಮತ್ತು ಅಡಿಷನಲ್ ಎಕ್ಸ್ಪೆಕ್ಟ್ರು, ಮತ್ತು DSP, ಸುಮಾರು ಒಂದು 13 ಜನ ಇನ್ಸ್ಪೆಕ್ಟರ್ಗಳು, 19 ಜನ PSIಗಳು, ಮತ್ತು ಒಂದು 400-500 ಜನಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಮತ್ತು KSRP, ನಮ್ಮದು DR ಇದೆ, ಕಮಾಂಡೋ ಪಡೆ ಇದೆ. ಇವೆಲ್ಲ ಹಾಕ್ಕೊಂಡು ಒಂದು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ನಮಗೆ ಮುಖ್ಯವಾಗಿ ಇಲ್ಲಿ ರಸ್ತೆ ಮಾರ್ಗ, ಇದು ಕಾಡು, ಇದೊಂದು ಟೈಗರ್ ರಿಸರ್ವ್, ಇದು BRT ಟೈಗರ್ ರಿಸರ್ವ್ ಇರೋದ್ರಿಂದ ಇಲ್ಲಿ ಒಂದು ಟ್ರಾಫಿಕ್ಕು ಭಾಳ ಮುಖ್ಯ ಇರ್ತದೆ. ಅದಕ್ಕೂ ಕೂಡ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಮತ್ತು ಕೆಳಗಡೆಯಿಂದ ಬರುವಂಥ ಯಾವುದೋ 2 ವೀಲರ್ಸ್ ಏನು ಬಿಡ್ತಾ ಇಲ್ಲ, ಅಲ್ಲೇ ಪಾರ್ಕಿಂಗ್ ಮಾಡಿ ನಿರ್ಬಂಧ ಇದೆ. 2 ವೀಲರ್ಸ್ಗೆ ಕೆಳಗಡೆಯಿಂದ ನಿರ್ಬಂಧ ಇದೆ.
ಅಲ್ಲಿಂದ ಬಸ್ಸಸ್ ಇದೆ, ಬಸ್ಗಳಿಗೆ ಬರ್ಬೋದು. ಎಲ್ಲವೂ ಈಗ ಸದ್ಯಕ್ಕೆ ಸುಸೂತ್ರವಾಗಿ ನಡೀತದೆ. ಸೂಕ್ತ ಬಂದೋಬಸ್ತ್ ಮಾಡಿದ್ದೀವಿ. ಮತ್ತು ಯಾವುದೇ ರೀತಿಯಾದ ಇಲ್ಲಿ ಜನಗಳು ಬರ್ತಿರಲ್ಲ, ಅವರು ತಮ್ಮ ಏನು ಗೋಲ್ಡು ಮತ್ತು ವಸ್ತುಗಳು ಇರುತ್ತೆ ಅದನ್ನು ಸುರಕ್ಷಿತವಾಗಿ ಇಟ್ಕೋಬೇಕು. ನಾವು ಕ್ರೈಮ್ ಟೀಮ್ ಮಫ್ತಿನಲ್ಲಿ ಸುಮಾರು 106 ಜನ ಪೊಲೀಸ್ ಮಫ್ತಿನಲ್ಲಿ ಹಾಕಿದ್ದೇವೆ. ನಾವು ನಿಯೋಜನೆ ಮಾಡಿದ್ವಿ. ಮಹಿಳೆಯರು ಮತ್ತು ಮಕ್ಕಳ ಮತ್ತು ಹಿರಿಯ ನಾಗರಿಕರ ಸುರಕ್ಷತೆಗೋಸ್ಕರ ಎಲ್ಲ ರೀತಿಯಾದ ಒಂದು ಕ್ರಮ ಮಾಡಿದ್ದೀವಿ. ಇದು ಚೆನ್ನಾಗಿ ನಡೀತಾ ಇದೆ. ಅದು ಸಂಜೆವರೆಗೂ ಕಂಟಿನ್ಯೂ ಆಗಿದೆ. ನಡೆಯುವಂತೆ ಈ ವರ್ಷ ಕೂಡ ಬ್ರಹ್ಮರಥೋತ್ಸವ 9 ದಿನಗಳ ನವಾನಿಕ ಅಂತ ಹೇಳ್ತೀವಿ. 20 ದಿನಗಳ ಕಾಲ ಬ್ರಹ್ಮರಥೋತ್ಸವ ನಡೆದಿದೆ. ಅದರಲ್ಲಿ ಇವತ್ತು ಸೇರ್ ನಡೆದಿದೆ. ಹಾಗಾಗಿ ಒಟ್ಟು 9 ದಿನ ನಡೆಯುತ್ತೆ. ಪ್ರತಿದಿನವೂ ಒಂದೊಂದು ಉತ್ಸವ ನಡೀತಾ ಇದೆ. ಆಂಜನೇಯ ವಾಹನ ಆಗಿರ್ಬೋದು, ಗರುಡ ವಾಹನ ಆಗಿರ್ಬೋದು, ಪ್ರತಿದಿನವೂ ಒಂದೊಂದು ಉತ್ಸವ ನಡೆಯುತ್ತೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಬ್ರಹ್ಮರಥೋತ್ಸವ ಸ್ವಾಮಿಗೆ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.